2026ರ ಕೇಂದ್ರ ಬಜೆಟ್ ಷೇರು ಮಾರುಕಟ್ಟೆಯ ಮೇಲೆ ಮಿಶ್ರ ಹಾಗೂ ಆಘಾತಕಾರಿ ಪರಿಣಾಮ ಬೀರಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಈ ಬಜೆಟ್ ನಂತರ ಮಾರುಕಟ್ಟೆಯಲ್ಲಿ ಭಾರೀ ಏರಿಳಿತ ಕಂಡುಬಂದಿದೆ. ಇದರ ಸಂಪೂರ್ಣ ವಿವರ ಇಲ್ಲಿದೆ. 1. ಇಂದಿನ ಮಾರುಕಟ್ಟೆ ಸ್ಥಿತಿ. ಇಂಪ್ಯಾಕ್ಟ್ ಆನ್ ಮಾರ್ಕೆಟ್ ಟುಡೇ. ಇಂದು 2026 ಫೆಬ್ರವರಿ 1 ವಿಶೇಷ ವಹಿವಾಟಿನ ದಿನವಾಗಿದ್ದು, ಬಜೆಟ್ ಘೋಷಣೆಗಳ ಬೆನ್ನಲ್ಲೇ ಮಾರುಕಟ್ಟೆ ಭಾರೀ ಕುಸಿತ ಕಂಡಿದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಕುಸಿತ. ಬಿಎಸ್ಸಿ ಸೆನ್ಸೆಕ್ಸ್ ಸುಮಾರು 1843 ಪಾಯಿಂಟ್ಗಳಿಗಿಂತ 2.23% ಹೆಚ್ಚು ಕುಸಿತ ಕಂಡು 80,722 ಮಟ್ಟಕ್ಕೆ ತಲುಪಿದರೆ, ನಿಫ್ಟಿ 590 ಪಾಯಿಂಟ್ಗಳಷ್ಟು ಕುಸಿದು 25,000 ಮಟ್ಟಕ್ಕಿಂತ ಕೆಳಕ್ಕೆ ಹೋಗಿದೆ. ಹೂಡಿಕೆದಾರರ ನಷ್ಟ. ಕೇವಲ 1 ಗಂಟೆಯ ಅವಧಿಯಲ್ಲಿ ಹೂಡಿಕೆದಾರರ ಸುಮಾರು 6 ಲಕ್ಷ ಕೋಟಿ ರೂಪಾಯಿ ಸಂಪತ್ತು ಆವಿಯಾಗಿದೆ. ಮುಖ್ಯ ಕಾರಣ, ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಮೇಲಿನ ಸೆಕ್ಯುರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅನ್ನು ಗಣನೀಯವಾಗಿ ಹೆಚ್ಚಿಸಿರುವುದು ಮಾರುಕಟ್ಟೆಯ ಈ ದಿಢೀರ್ ಕುಸಿತಕ್ಕೆ ಪ್ರಮುಖ ಕಾರಣವಾಗಿದೆ. 2. ಬಜೆಟ್ನ ಪ್ರಮುಖ ಮುಖ್ಯಾಂಶಗಳು ಮತ್ತು ಮಾರುಕಟ್ಟೆ ಮೇಲಿನ ಪ್ರಭಾವ. ಎಸ್ಟಿಟಿ ಏರಿಕೆ. ಫ್ಯೂಚರ್ಸ್ ಮೇಲಿನ ತೆರಿಗೆಯನ್ನು 0.02% 0.05% ಮತ್ತು ಆಪ್ಷನ್ಸ್ ಮೇಲಿನ ತೆರಿಗೆಯನ್ನು 0.1% 0.15% ಏರಿಸಲಾಗಿದೆ. ಇದು ಟ್ರೇಡರ್ಗಳಿಗೆ ಹೆಚ್ಚಿನ ಹೊರೆಯಾಗಿದೆ. ಷೇರು ಮರುಖರೀದಿ ತೆರಿಗೆ. ಇನ್ನು ಮುಂದೆ ಕಂಪನಿಗಳು ಷೇರು ಮರುಖರೀದಿ ಮಾಡುವಾಗ ಬರುವ ಲಾಭವನ್ನು ಬಂಡವಾಳ ಲಾಭ ಎಂದು ಪರಿಗಣಿಸಿ ತೆರಿಗೆ ವಿಧಿಸಲಾಗುತ್ತದೆ. ಮೂಲಸೌಕರ್ಯಕ್ಕೆ ಒತ್ತು. ಸರ್ಕಾರವು ಮೂಲಸೌಕರ್ಯ ಕ್ಷೇತ್ರಕ್ಕೆ 12.2 ಲಕ್ಷ ಕೋಟಿ ರೂಪಾಯಿ ಅನುದಾನ ನೀಡಿದ್ದು, ಇದು ದೀರ್ಘಾವಧಿಯಲ್ಲಿ ಸಿಮೆಂಟ್, ಸ್ಟೀಲ್ ಮತ್ತು ನಿರ್ಮಾಣ ಕಂಪನಿಗಳಿಗೆ ಪೂರಕವಾಗಲಿದೆ. ರಕ್ಷಣಾ ಕ್ಷೇತ್ರ. ರಕ್ಷಣಾ ಇಲಾಖೆಗೆ 7.85 ಲಕ್ಷ ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇದು ಎಚ್ಎಎಲ್, ಬಿಇಎಲ್ನಂತಹ ರಕ್ಷಣಾ ಷೇರುಗಳಿಗೆ ದೀರ್ಘಾವಧಿಯಲ್ಲಿ ಲಾಭದಾಯಕ. 3. ಮಾರುಕಟ್ಟೆಯ ಮುಂದಿನ ಭವಿಷ್ಯ. ಫ್ಯೂಚರ್ ಔಟ್ಲುಕ್. ಮಾರುಕಟ್ಟೆಯ ಭವಿಷ್ಯದ ಬಗ್ಗೆ ವಿಶ್ಲೇಷಕರು ಈ ಕೆಳಗಿನ ಅಂಶಗಳನ್ನು ಗಮನಿಸಲು ಸೂಚಿಸಿದ್ದಾರೆ. ಅಲ್ಪಾವಧಿಯಲ್ಲಿ ಏರಿಳಿತ. ಎಸ್ಟಿಟಿ ಏರಿಕೆಯಿಂದಾಗಿ ಎಫ್&ಒ ವಹಿವಾಟು ನಡೆಸುವವರಲ್ಲಿ ಗೊಂದಲವಿದ್ದು, ಮುಂದಿನ ಕೆಲವು ದಿನಗಳವರೆಗೆ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಇರಬಹುದು. ದೀರ್ಘಾವಧಿಯ ಹೂಡಿಕೆದಾರರಿಗೆ ಅವಕಾಶ. ಬಜೆಟ್ನಲ್ಲಿ ಮೂಲಸೌಕರ್ಯ, ಉತ್ಪಾದನೆ ಮತ್ತು ಡಿಜಿಟಲ್ ಇಂಡಿಯಾ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡಿರುವುದು ಮಾರುಕಟ್ಟೆಯನ್ನು ಮೇಲೆತ್ತಬಹುದು. ವಿದೇಶಿ ಹೂಡಿಕೆ ಎಫ್ಪಿಐ. ವಿದೇಶಿ ಹೂಡಿಕೆದಾರರ ಮಿತಿಯನ್ನು ಹೆಚ್ಚಿಸಿರುವುದು ಮಾರುಕಟ್ಟೆಗೆ ಮುಂದಿನ ದಿನಗಳಲ್ಲಿ ಹೊಸ ಹೂಡಿಕೆ ಹರಿದು ಬರಲು ಸಹಕಾರಿಯಾಗಲಿದೆ. ಸಲಹೆ: ಈಗಿನ ಮಾರುಕಟ್ಟೆಯ ಕುಸಿತವನ್ನು ಬೈ ಆನ್ ಡಿಪ್ಸ್ ಅಂದರೆ ಕುಸಿತದಲ್ಲಿ ಉತ್ತಮ ಷೇರುಗಳನ್ನು ಖರೀದಿಸಲು ಬಳಸಿಕೊಳ್ಳಬಹುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಹೂಡಿಕೆ ಮಾಡುವ ಮುನ್ನ ನಿಮ್ಮ ಹಣಕಾಸು ಸಲಹೆಗಾರರೊಡನೆ ಚರ್ಚಿಸುವುದು ಉತ್ತಮ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.